ಕಾಂಗ್ರೆಸ್ನವರೇ ದಾಖಲೆಗಳು ಕೊಟ್ಟಿದ್ದಾರೆ, ಹಾಗಾಗಿ ಇಡಿ ಬಂದಿದೆ. ಅದ್ಯಾವುದೋ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಅದೇನೋ ಹೆಸರುಗಳು ಹೇಳಕ್ ಹೇಳಿ ನೋಡ, ದಮ್ಮಿದ್ರೆ. ಸುಮ್ನೆ ನಮ್ಮ ಮನೆಯಲ್ಲಿ ಒಳಜಗಳ ತಂದಿಟ್ರೆ ನಾವು ಒಪ್ಬಿಡ್ತೀವ? ಅಲ್ಲ ಸರ್, ಭಿನ್ನಾಭಿಪ್ರಾಯಗಳಿರ್ಬೋದು. ಯಾರು ಒಬ್ರು ಕೆರಿಯರ್ನ ಇನ್ನೊಬ್ರಿಗೂ IT ಇಡಿಗೆ ಪತ್ರ ಸಿಗಲ್ವಾ ನಿಮ್ಗೆ? ಕಂಪ್ಲೇಂಟ್ ಯಾರು ಬರ್ತಿದ್ದಾರೆ? ಇವ್ರು ನಮ್ಮಲ್ಲಿ ಒಡಕ್ ತರಕ್ ಪ್ರಯತ್ನ ಪಡ್ತಿದ್ದಾರೆ. ನಾವ್ ಯಾವುದೇ ಕಾರಣಕ್ಕೆ BJP ಅವರ ಟಾರ್ಗೆಟ್ ಪಾಲಿಟಿಕ್ಸ್ಗೆ ಹೆದರಲ್ಲ. ನಮ್ಮ ಪರಮೇಶ್ವರ್ ಸಾಹೇಬ್ರು ಎದ್ರಲ್ಲ, ನಮ್ಮ ಸತೀಶ್ ಸಾಹೇಬ್ರು ಎದ್ರಲ್ಲ, ನಮ್ಮ ಖರ್ಗೆ ಸಾಹೇಬ್ರು ಎದ್ರಲ್ಲ, ಯಾರು ಎದ್ರಲ್ಲ. ಅಷ್ಟೇ ಯಾಕೆ ಮೋದಿ ಅಮಿತ್ ಶಾಗೆ ನಾನು ಇಷ್ಟು ಕೂಡ ಎದ್ರಲ್ಲ. ದಮ್ಮು ತಾಕತ್ತಿದ್ರೆ ಟಾರ್ಗೆಟ್ ಮಾಡ್ಕೊಂಡು ನೋಡಿ, ಮಾಡೋಗಿ ಅಷ್ಟೇ. ನಿಮ್ ಕೈಯಲ್ಲಿ ಏನಾಗುತ್ತೆ? 29ಗೆ ಪವರ್ ಸೆಂಟರ್ಗೆ ನಾವು ಬರ್ತೀವಿ, ರಾಹುಲ್ ಗಾಂಧಿ ಅವ್ರನ್ನ PM ಮಾಡ್ತೀವಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಚಿತ್ತಾಪುರದಲ್ಲಿ ಕೂಡ ಹಾಕಿದ್ದು ಬಹಳ ಇಶ್ಯೂ ಆಗ್ತಾ ಇದೆ. ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಕೂಡ ಭದ್ರತೆ ಕೊಡಕ್ಕೆ ಸರ್ಕಾರ ಆಗ್ತಿಲ್ಲ ಅನ್ನೋ ಒಂದು ವಾಗ್ದಾಳಿ ಮಾಡಿದ್ದಾರೆ. ಮತ್ತು BJP ಕೂಡ ಅದನ್ನ ರಾಜಭವನ ಕಂಪ್ಲೇಂಟ್ ಕೊಟ್ಟಿದೆ. ಕೂಡ ಹಾಕಿಲ್ಲ. ಏನು ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಸೆಲೆಬ್ರಿಟಿನ? ಅವ್ರ ಮುಖಾನ ಕನ್ನಡಿಯಲ್ಲಿ ನೋಡ್ಕೊಳಕ್ ಹೇಳಿ. ಅಲ್ರಿ, ಈ ಸ್ಟೇಟ್ ಮಿನಿಸ್ಟರ್ IACC ಪ್ರೆಸಿಡೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ. ಮಾನ ಮರ್ಯಾದೆ ಬೇಡವೇನ್ರಿ ಆತನಿಗೆ? ಒಂದು ವಿರೋಧ ಪಕ್ಷದ ನಾಯಕ ಹೋದ್ರೆ ಪೊಲೀಸರು ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ತಾರೆ. ನೀವ್ ಯಾಕೆ ಎಲ್ಲ ತಂದು ಬೆಳಗ್ಗೆ ಇದ್ರೆ ನಮ್ಮ ಪ್ರಿಯಾಂಕಾ ಸಾಹೇಬ್ರನ್ನ ಮಾತಾಡ್ತೀರಾ? ಯಾಕೆ? ಪ್ರಿಯಾಂಕಾ ಸಾಹೇಬ್ರು ಫೈರ್ ಬ್ರ್ಯಾಂಡು, ಕಾಂಗ್ರೆಸ್ ಅಲ್ಲಿ ದಲಿತ ಸಮುದಾಯದವರು ಬೆಳೆದೋಗ್ತಿದ್ದಾನೆ, ಇವತ್ತಲ್ಲ ನಾಳೆ ಪ್ರಿಯಾಂಕಾ ಖರ್ಗೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋಗ್ತಾನೆ ಅನ್ನೋ ಭಯನೇನ್ರಿ ನಿಮ್ಗೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ? ಆಯ್ತು, ನಾನು ಯಾರು ಚಲವಾದಿ ನಾರಾಯಣ ಸ್ವಾಮಿ ಮಾತಾಡ್ಲಿ, ಅದ್ಯಾವುದೋ ಪದ ಬಳಸಿದ್ರಲ್ಲ, ಬಳಸಿದ್ದಾರೆ. ನಮಗ್ ಸಂಸ್ಕಾರ ಇದೆ. ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ. ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ನಾಯಿ ಅಂತ ಕರೆಯಕ್ ನಾನು ಇಷ್ಟಪಡಲ್ಲ. 5-6 ಸಲ ಹೇಳಿ ಅದನ್ನೇ ಹೇಳ್ದಂಗೆ ಮಾಡ್ತಾ ಇದೀರ ಅಂತ ತಿಳಿತೀವಿ ಸರ್. ಒಂದು 5-6 ಸಲ ಹೇಳಿ, ಪದೇ ಹೇಳಿ. ಇಲ್ಲ, ಚಲವಾದಿ ನಾರಾಯಣ ಸ್ವಾಮಿ ಅವರು ಹಿರಿಯ ರಾಜಕಾರಣಿ ರೀ. ನನಗೆ ಬಹಳ ಖುಷಿ ಇದೆ. ಯಾಕೆಂದ್ರೆ ಅವರು 40 ವರ್ಷ ಒಂದು ಪಕ್ಷದಲ್ಲಿ ಬಕೆಟ್ ಹಿಡಿದು ಬೆಳೆದು ಇವಾಗ ಅಲ್ಲೋಗಿ ಬೈತಾರಲ್ಲ, ಅವ್ರ ಪ್ರಾಮಾಣಿಕತೆನ ಯಾರು ಬಯಕಾಗುತ್ತೆ? ನಾನು ಮತ್ತೊಮ್ಮೆ ಹೇಳ್ತೀನಿ, ನಾರಾಯಣ ಸ್ವಾಮಣ್ಣ ನಿಮ್ ಬಗ್ಗೆ ಬಹಳ ಗೌರವ ಇದೆ. ನಾನು ಚಿಕ್ಕ ಹುಡುಗ, ನೀವು ನಾಯಿ ಅಲ್ಲಣ್ಣ. ಥ್ಯಾಂಕ್ ಯು.